ನಮ್ಮ ರಾಷ್ಟ್ರದ ವಿತ್ತ ಸಚಿವರಾದಂತ ನಿರ್ಮಲಾ ಸೀತಾರಾಮನ್ ಅವರು ಒಂದು ಐತಿಹಾಸಿಕ ಬಜೆಟ್ ಅನ್ನ ಕೊಟ್ಟಿದ್ದಾರೆ. ಮಧ್ಯಮ ವರ್ಗದವರಿಗೆ ಇದೊಂದು ಸಂಜೀವಿನಿ ಅಂತೆ, ಮಧ್ಯಮ ವರ್ಗದ ಜನರಿಗೆ ಒಂದು ಸಂಜೀವಿನಿ ಅಂತೆ ಇವತ್ತಿನ ಕೇಂದ್ರದ ಬಜೆಟ್ ಇದೆ. ಈ ಬಜೆಟ್ ನಲ್ಲಿ ಎಲ್ಲಾ ವರ್ಗದ ಜನಕ್ಕೂ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಅಭಿವೃದ್ಧಿ, ಇನ್ನೊಂದು ಒಂದಷ್ಟು ಸರಳೀಕರಣ. ನಾವು ದೇಶದಲ್ಲಿ ನಾವೆಲ್ಲರೂ ಕಾಯ್ತಾ ಇದ್ದಿದ್ದು ಸರಳೀಕರಣದ ವ್ಯವಸ್ಥೆ ಬಗ್ಗೆ. ತುಂಬಾ ಕಾಂಪ್ಲಿಯನ್ಸಸ್ ಇತ್ತು. ಒಬ್ಬ ಟ್ಯಾಕ್ಸ್ ಪೇಯರಿಗೆ ಆಗ್ತಾ ಇದ್ದಂತಹ ಕಾಂಪ್ಲಿಯನ್ಸಸ್ ತುಂಬಾನೇ ಅವನಿಗೆ ಒತ್ತಡ ಆಗ್ತಾ ಇತ್ತು. GST ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇರ್ಬೋದು. ಈ ಎಲ್ಲದನ್ನ ಸರಳೀಕರಣ ಮಾಡಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಇವತ್ತು ಮಾಡಿರುವಂತ ಬಜೆಟ್ ಅಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ನಮ್ಮ ಮಧ್ಯಮ ವರ್ಗದ ಜನರಿಗೆ, ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದಂತಹ ಹಲವಾರು ಮಧ್ಯಮ ವರ್ಗದ ಜನರಿಗೆ ಅನ್ನಿಸ್ತಾ ಇತ್ತು ನಾನು ಜಾಸ್ತಿ ಟ್ಯಾಕ್ಸ್ ಕಟ್ತಾ ಇದ್ದೀನಿ, ನನಗೆ ಸೌಕರ್ಯಗಳು ಕಡಿಮೆ ಇದೆ ಅಂತ. ಇವತ್ತು 12 ಲಕ್ಷ ತನಕ ಒಬ್ಬ ಮಧ್ಯಮ ವರ್ಗದವನು 12 ಲಕ್ಷ ತನಕ 1 ರೂಪಾಯಿನೂ ಇನ್ಕಮ್ ಟ್ಯಾಕ್ಸ್ ಕಟ್ಟದೇ ಇರುವಂತ ರೀತಿಯಲ್ಲಿ ಮಾಡಿರುವಂತ ಬಜೆಟ್ಗೆ ನಾನು ಉತ್ಪೂರ್ವಕವಾದಂತ ಧನ್ಯವಾದಗಳನ್ನ ಕೇಂದ್ರ ಸಚಿವರಿಗೆ ಮತ್ತು ನಮ್ಮ ಇದಕ್ಕೆಲ್ಲ ಪ್ರೇರಣೆ ಕೊಡ್ತಾ ಇರುವಂತ ಮಾನ್ಯ ನರೇಂದ್ರ ಮೋದಿ ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಕರ್ನಾಟಕಕ್ಕೆ ಹಲವಾರು ಯೋಜನೆಗಳಿಗೆ ಅವರು ಕೊಟ್ಟಿದ್ದಾರೆ. ಇನ್ನ ಮುಂದಿನ ದಿನಗಳಲ್ಲಿ ನಮ್ಮ ಡಿವ್ಯಾಲ್ಯೂಯೇಷನ್ ಆಫ್ ಟ್ಯಾಕ್ಸ್, ನಮಗೆ ಹೆಚ್ಚು ಅನುದಾನಗಳು ರಾಜ್ಯ ಸರ್ಕಾರಕ್ಕೆ ಬರುವಂತದ್ದಿದೆ. ಅದನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡುವಂತದ್ದು ರಾಜ್ಯ ಸರ್ಕಾರದ ಅವರಿಗೆ ಬಹಳ ಇದು ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನ ರಾಜ್ಯ ಸರ್ಕಾರ ಮರಿಬಾರದು. ಯಾಕಂದ್ರೆ ಹಲವಾರು ಯೋಜನೆಗಳು, ಕೇಂದ್ರ ಸರ್ಕಾರದ ಯೋಜನೆಗಳನ್ನ ನಮ್ಮ ರಾಜ್ಯ ಸರ್ಕಾರ ಅನುಷ್ಠಾನ ಮಾಡ್ತಿಲ್ಲ. ಹಾಗಾಗಿ ತುಂಬಾ ಜನಕ್ಕೆ, ಬಡವರಿಗೆ ಸಿಗ್ಬೇಕಾಗಿರುವಂತಹ ಏನು ಯೋಜನೆಗಳಿದೆ ಅದರೊಳಗಡೆ ಸಿಗದೇ ಇರುವಂತಹ ಸ್ಥಿತಿಯಲ್ಲಿದೆ. ಹಾಗಾಗಿ ರಾಜ್ಯ ಸರ್ಕಾರ ಈಗಲಾದ್ರೂ ಎಚ್ಚೆತ್ಕೊಂಡು ಕೇಂದ್ರ ಸರ್ಕಾರದ ಏನೇನು ನಮಗೆ ಸಿಗ್ಬೇಕಾಗಿರುವಂತ ಬಜೆಟ್, ನಮಗೆ ಸಿಗ್ಬೇಕಾಗಿರುವಂತ ಯೋಜನೆಗಳನ್ನ ತರುವಲ್ಲಿ ಯಶಸ್ವಿ ಆಗ್ಬೇಕು.